me, forever on fire. ಕರ್ನಾಟಕದ ಮೇಲೆ ಕೇಂದ್ರಕ್ಕೆ ಇಷ್ಟೊಂದು ಮತ್ಸರ ಯಾಕಪ್ಪ? ಸಣ್ಣ ರಾಜ್ಯಗಳಿಗಿಂತಲೂ ಕರ್ನಾಟಕಕ್ಕೆ ಕಡಿಮೆ ಫಂಡ್ ಬರ್ತಾ ಇದೆ, ಅತ್ಯಂತ ಕಡಿಮೆ. ಸಣ್ಣ ಪುಟ್ಟ ರಾಜ್ಯಗಳಿಗೆ ಇದಕ್ಕಿಂತ ಜಾಸ್ತಿ ಇದೆ, ಕರ್ನಾಟಕಕ್ಕೆ ಮಾತ್ರ ಫಂಡ್ ಕಡಿಮೆ. ಹಣಕಾಸು ಆಯೋಗ ಸೇರಿ ವಿವಿಧ ಯೋಜನೆಗಳ ಹಣ ಕಳೆದ 3 ವರ್ಷಗಳ ಅನುದಾನದ ಲೆಕ್ಕಾಚಾರ ಹೇಗಿರುತ್ತೆ? ಹಿಮಾಚಲ, ಉತ್ತರಾಖಂಡ್, ಅಸ್ಸಾಂಗೆ ಹೆಚ್ಚು ಅನುದಾನ ಹೋಗಿದೆ. ಈ ಸಣ್ಣ ರಾಜ್ಯಗಳಿಗಿಂತಲೂ ಸಣ್ಣ ರಾಜ್ಯಗಳು ಇವೆಲ್ಲವೂ ಕೂಡ ಹಿಮಾಚಲ ಆಗಲಿ, ಅಸ್ಸಾಂ ಆಗಲಿ, ಉತ್ತರಾಖಂಡ್ ಆಗಲಿ, ಸಣ್ಣ ರಾಜ್ಯಗಳು, ಇವುಗಳಿಗಿಂತ ಕಡಿಮೆ ಅನುದಾನ ಕರ್ನಾಟಕಕ್ಕೆ ಬಂದಿದೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ರಾಜ್ಯಕ್ಕೆ ನೀಡುವಂಥ ಅನುದಾನ, ಇದ್ರ ಬಗ್ಗೆ ಕೇಂದ್ರ ಸರ್ಕಾರದಿಂದನೇ ಲೋಕಸಭೆಗೆ ಲಿಖಿತ ಉತ್ತರ ಹೋಗಿದೆ. ಇದು ಇಂಪಾರ್ಟೆಂಟ್ ವಿಷಯ ಇದೆ. ಯಾರು ಬೇರೆಯವ್ರು ಹೇಳ್ತಿರೋದಲ್ಲ. ಹೌದು, ಹಿಮಾಚಲಕ್ಕೆ ಜಾಸ್ತಿ ಇದೆ, ಅಸ್ಸಾಮಿಗೆ ಜಾಸ್ತಿ ಇದೆ, ಅದಕ್ಕಿಂತ ಕಡಿಮೆ ಕರ್ನಾಟಕ ಕೊಡ್ತಾ ಇದ್ದೀವಿ ಅಂತೇಳಿ ಲೋಕಸಭೆಗೆ ಲಿಖಿತ ರೂಪದ ಉತ್ತರ ಇದು. ಪಂಜಾಬ್, ರಾಜಸ್ಥಾನದಂತಹ ರಾಜ್ಯಗಳಿಗೆ ದೊಡ್ಡ ದೊಡ್ಡ ಮೊತ್ತ ಇಲ್ಲಿ ಹೋಗಿದೆ. ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶಕ್ಕೆ ಗರಿಷ್ಠ ಅನುದಾನ ಇಲ್ಲಿ ಹೋಗ್ತಾ ಇದೆ. ಮಹಾರಾಷ್ಟ್ರ, ಮಧ್ಯಪ್ರದೇಶ, ಬಿಹಾರಕ್ಕೆ ಭರಪೂರ್ವವಾಗಿ ಇಲ್ಲಿ ಫಂಡ್ಗಳು ಹೋಗ್ತಾ ಇದೆ. ಹಣಕಾಸು ಆಯೋಗದ ಅನುದಾನದಲ್ಲಿ NDRF, NDMF ನಿಧಿ ಕೂಡ ಸೇರಿದೆ. ದಕ್ಷಿಣದ ರಾಜ್ಯಗಳಿಗೆ ಎಷ್ಟು ಕೊಡ್ತಾ ಇದ್ದಾರಪ್ಪ? ಹಾಗಾದರೆ ದಕ್ಷಿಣದ ರಾಜ್ಯಗಳ ಪೈಕಿ ಕರ್ನಾಟಕಕ್ಕೆ ಅತ್ಯಂತ ಕಡಿಮೆ ಅನುದಾನ ಇದೆ. ತಮಿಳುನಾಡು, ಆಂಧ್ರ, ಕೇರಳಕ್ಕಿಂತ ಕಡಿಮೆ ಅನುದಾನ ಕರ್ನಾಟಕಕ್ಕೆ ಇದೆ. ಆರ್ಥಿಕ ಸಂಕಷ್ಟದ ಕಾರಣದಿಂದ ಬಸವಳಿದಿರುವ ಕೇರಳಕ್ಕೆ 44,798 ಕೋಟಿ ಕೊಟ್ಟಿದ್ದಾರೆ. 3 ವರ್ಷಗಳಲ್ಲಿ ಕರ್ನಾಟಕಕ್ಕೆ 56,990 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಎಲ್ಲಿ ಕೇರಳ, ಎಲ್ಲಿ ಕರ್ನಾಟಕ? ಯಾವ ರಾಜ್ಯಕ್ಕೆ ಇಷ್ಟು ಅನುದಾನ? ನೋಡಿ, ಆಂಧ್ರ ಪ್ರದೇಶಕ್ಕೆ 44,156 ಕೋಟಿ, ಕರ್ನಾಟಕಕ್ಕೆ ಬರೀ 16,066 ಕೋಟಿ, ಮಧ್ಯಪ್ರದೇಶಕ್ಕೆ 18,468 ಕೋಟಿ ಇದ್ದರೆ ಮಹಾರಾಷ್ಟ್ರಕ್ಕೆ 27,531 ಕೋಟಿ, ಒಡಿಶಾ 14,143 ಕೋಟಿ, ಪಂಜಾಬ್ 30,081 ಕೋಟಿ, ಪಂಜಾಬ್ಗಿಂತ ಕಡಿಮೆ ನಮಗೆ. ಅಸ್ಸಾಂಗಿಂತನೂ ಕಡಿಮೆ, 22,120 ಕೋಟಿ ಅಸ್ಸಾಂಗೆ. ರಾಜಸ್ಥಾನಕ್ಕೆ 33,321, ರಾಜಸ್ಥಾನಕ್ಕಿಂತನೂ ಕಡಿಮೆ. ತಮಿಳುನಾಡಿಗಿಂತ ಕಡಿಮೆ, 22,157 ತಮಿಳುನಾಡಿಗೆ, ಅವ್ರಿಗೂ ಕಡಿಮೆ. ತೆಲಂಗಾಣ 8,133 ಕೋಟಿ ರೂಪಾಯಿ. ಉತ್ತರ ಪ್ರದೇಶಕ್ಕೆ ನೋಡಿದಾಗ 39,526 ಕೋಟಿ ಇದೆ. ಕರ್ನಾಟಕಕ್ಕೆ ಮಾತ್ರ ಇಂಥ ಅನ್ಯಾಯ ಒಂದು ಕಡೆ ನಡೀತಾ ಇದೆ.